ನಮಸ್ಕಾರ. ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ಅನಂತ ಧನ್ಯವಾದಗಳು. ನಮ್ಮ ರಾಯರ ಜ್ಯೋತಿಷ ಫಲ ಚಾನೆಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರ ಯುಗಾದಿ ವರ್ಷದ ಸಂಪೂರ್ಣ ಭವಿಷ್ಯವನ್ನು ತಿಳಿಸಿಕೊಡುತ್ತಿದ್ದೇನೆ. ಈ ವಿಡಿಯೋವನ್ನು ನೋಡುವ ಮುಂಚೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವರ್ಷದ ಆರಂಭದಲ್ಲಿ ಗುರು ನಿಮ್ಮ ರಾಶಿಯ 7ನೇ ಮನೆಯಲ್ಲಿ ಸಂಚಾರ ಮಾಡುತ್ತಾನೆ. ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದು ನೀಡುತ್ತದೆ. ಶನಿ 4ನೇ ಮನೆಯಲ್ಲಿ ಇರೋದರಿಂದ ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗ್ತವೆ. ರಾಹು 5ನೇ ಮನೆಯಲ್ಲಿ ಇರೋದ್ರಿಂದ ಮಕ್ಕಳ ವಿಷಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗ್ತದೆ. ಇನ್ನು ಶಿಕ್ಷಣದ ಬಗ್ಗೆ ನೋಡಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಶ್ರಮ ಅನ್ನುವಂಥದ್ದು ಹೆಚ್ಚಾಗ್ತದೆ. ಏಕಾಗ್ರತೆಯ ಕೊರತೆಯನ್ನು ಕಾಣಬಹುದು. ನಿರಂತರ ಪ್ರಯತ್ನ ಯಶಸ್ಸು ಅನ್ನುವಂಥದ್ದು ಸಾಧ್ಯ. ಸಂಶೋಧನೆ ಮತ್ತು ತಾಂತ್ರಿಕ ಶಿಕ್ಷಣ ಪಡಿತದವರಿಗೆ ಹೊಸ ಅವಕಾಶಗಳನ್ನು ಸಿಗ್ತವೆ. ಉನ್ನತ ವ್ಯಾಸಂಗಕ್ಕಾಗಿ ಮಾಡುವಂತಹ ಪ್ರಯತ್ನಗಳು ವರ್ಷದ ಜೂನಿನ ನಂತರ ನಿಮಗೆ ಫಲ ಸಿಗ್ತದೆ. ಇನ್ನು ಆರ್ಥಿಕ ವಿಚಾರದ ಬಗ್ಗೆ ನೋಡಬೇಕಾದ್ರೆ ನಿಮಗೆ ಗುರು ಬಲ ಇರೋದ್ರಿಂದ ಎಲ್ಲ ದಾರಿಯೂ ನಿಮಗೆ ಸುಲಭವಾಗಿರ್ತದೆ. ಹಳೆಯ ಸಾಲ ಮಾಡಿರುವಂಥದ್ದು ತೀರಿಸುವ ಒಂದು ಒಳ್ಳೆಯ ಸಮಯ. ವಾಹನ ಖರೀದಿಗಾಗಿ ನಿಮ್ಮ ಹಣವನ್ನು ವೆಚ್ಚ ಮಾಡುವಂತ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ಅನಗತ್ಯ ಖರ್ಚುಗಳನ್ನು ಮಾಡುವಂಥದ್ದು ನಿಲ್ಲಿಸಿ. ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ ಹೊಸ ಜವಾಬ್ದಾರಿ ಅನ್ನುವಂಥದ್ದು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ. ಕೆಲಸದ ಜಾಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗ್ತದೆ. ರಿಯಲ್ ಎಸ್ಟೇಟ್ ಉದ್ಯೋಗ ಮಾಡುವವರಿಗೆ ಇದು ಲಾಭದಾಯಕ. ನಿಮ್ಮ ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡಬೇಕಾದ್ರೆ ಪ್ರೇಮಿಗಳ ನಡುವೆ ಸಂಬಂಧ ಮತ್ತೆ ಪ್ರೀತಿ ವಿಶ್ವಾಸ ಗಟ್ಟಿಯಾಗ್ತದೆ. ಶನಿಯ ಪ್ರಭಾವಗಳಿಂದ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಕೊಳ್ಳುವುದು ಅತ್ಯವಶ್ಯಕ. ಮನೆಯ ಈ ವರ್ಷದಲ್ಲಿ ಶುಭ ಸಮಾರಂಭಗಳು ನಡೆಯುವಂಥದ್ದು ಇದೆ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡೋದಾದ್ರೆ ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ. ಬೆನ್ನು ನೋವಿನ ಸಮಸ್ಯೆ ನಿಮಗೆ ಕಾಣಬಹುದು. ವಾಹನವನ್ನ ಚಾಲನೆ ಮಾಡುವಾಗ ಜಾಗೃತಿ ಅತ್ಯವಶ್ಯಕ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಅಥವಾ ಕ್ರೀಡೆಗಳಲ್ಲಿ ಭಾಗವಹಿಸಿ. ನಿಮ್ಮ ಅದೃಷ್ಟ ಸಂಖ್ಯೆ 1, 3, 9. ನಿಮ್ಮ ಅದೃಷ್ಟ ಬಣ್ಣ ಕೆಂಪು ಮತ್ತು ಕೇಸರಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಲೇಬೇಕು. ಹನುಮನ ಚಾಲಿಸವನ್ನು ಪಠನೆ ಮಾಡಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ದೃಢತೆಯೇ ಈ ವರ್ಷ ನಿಮ್ಮ ಜಯದ ಗುಟ್ಟು. ಇದು ಆಗಿತ್ತು ವೃಶ್ಚಿಕ ರಾಶಿಯವರ ಯುಗಾದಿ ಹಬ್ಬದ ಸಂಪೂರ್ಣ ಭವಿಷ್ಯ. ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೆ ನಮ್ಮ ನಂಬರ್ನ ಕರೆ ಮಾಡಿ ಹಾಗೂ ಪರಿಹಾರ ಪಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.